ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ. ಓಕೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಏನ್ ನೋಡಿದ್ವಿ? ಪಾಠ 2 ಆಕಾರಗಳು ನೋಡಿದ್ವಿ. ಅದೇ ರೀತಿ ನಾವು ಇವತ್ತಿನ ದಿನ ಪಾಠ 3 ಸಂಖ್ಯೆಗಳು 1 ರಿಂದ 9 ನೋಡೋಣ. ಅದಕ್ಕಿಂತ ಮುಂಚೆ ನೀವು ಎಲ್ಲ ಏನ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಪಾಠ 4 ಹಾಕ್ತೀವಲ್ಲ, ಪಾಠ 4 ಅದು ನಿಮಗೆ ಮೊದಲು ಬರುತ್ತೆ. ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಅದನ್ನ, ಒಂದು ವಿಡಿಯೋ ಮಿಸ್ ಮಾಡ್ಕೊಳ್ದೇನೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಸಬ್ಸ್ಕ್ರೈಬ್ ಮಾಡೋದು ಹೇಗಂತ ಹೇಳಿಕೊಟ್ಟಿದ್ದೀನಿ ನೋಡಿ ಮೊದಲೇ. ಓಕೆ, ಸೊ ನಾವೇನು ಶುರು ಮಾಡೋಣ? ಪಾಠ 3 ಸಂಖ್ಯೆಗಳು 1 ರಿಂದ 9. ಈ ಪಾಠವನ್ನು ಕಲಿತ ನಂತರ ನೀನು ಅಂದ್ರೆ ನೀವು ಏನೇನು ಕಲಿತೀರಾ? ಸಮಾನ ಸಂಖ್ಯೆಯ ವಸ್ತುಗಳನ್ನು ಹೊಂದಿಸುವೆ, ಹೆಚ್ಚು ಕಡಿಮೆ ಗುರುತಿಸುವೆ, ಎಲ್ಲಿ ಹೆಚ್ಚಿರ್ತೈತಿ ಎಲ್ಲಿ ಕಡಿಮೆ ಇರ್ತೈತಿ ಅದನ್ನು ಗುರುತಿಸುವೆ, 1 ರಿಂದ 9 ವಸ್ತುಗಳನ್ನು ಎಣಿಸುವೆ. ಅಂದ್ರೆ 1 ರಿಂದ 9 ವಸ್ತುಗಳನ್ನ ಎಣಿಕೆ ಮಾಡ್ತೀರಿ. ಅದಾದ್ಮೇಲೆ 1 ರಿಂದ 9 ಅಂಕೆಗಳನ್ನು ಗುರುತಿಸುವೆ, ಓದುವೆ ಮತ್ತು ಬರೆಯುವೆ. ಅಂದ್ರೆ 1 ರಿಂದ 9 ತನ ಏನ್ ಮಾಡ್ತೀರಿ? ಅಂಕೆಗಳನ್ನ ಗುರುತಿಸ್ತೀರಿ, ಓದುತ್ತೀರಾ, ಹಾಗೆ ಬರೆಯುತ್ತೀರಾ. ಹಿಂದಿನ ಮುಂದಿನ ಸಂಖ್ಯೆ ಗುರುತಿಸುವೆ, ಬರೆಯುವೆ. ಅಂದ್ರೆ ಒಂದು ಸಂಖ್ಯೆಯನ್ನ ಕೊಟ್ಟಿದ್ರೆ ಅದರ ಹಿಂದಿನ ಸಂಖ್ಯೆ ಅದರ ಮುಂದಿನ ಸಂಖ್ಯೆಯನ್ನು ಗುರುತಿಸುವೆ. ಈ ಚಿತ್ರದಲ್ಲಿರುವ, ಇಲ್ಲಿ ನೋಡಿ ಇನ್ನು ಶುರುವಾಯಿತು. ಈ ಚಿತ್ರದಲ್ಲಿರುವ ಮರ, ಪಕ್ಷಿ, ಇರುವೆ, ಬಲೂನು, ಬಾತುಕೋಳಿ, ಮಕ್ಕಳು ಇವುಗಳನ್ನು ಗಮನಿಸಿ ಅವುಗಳು ಎಷ್ಟಿವೆ ಇದರ ಬಗ್ಗೆ ಕಲಿಯೋಣ. ನೋಡಿಲಿ, ಈ ಚಿತ್ರದಲ್ಲಿ ಮರ ಒಂದೇದು ಬರುತ್ತೆ, ಮರ ಇಲ್ಲಿ ಒಂದಿದೆ, ಇದು 2 ಎರಡೇ ಮರ ಇವೆ ಅಲ್ವಾ? ಒಂದಿಲ್ಲಿದೆ, ಇದೊಂದು 2 ಇಲ್ಲಿದೆ. ಅದಾದ್ಮೇಲೆ ಪಕ್ಷಿಗಳು 1 2 3 4 5 ಪಕ್ಷಿಗಳಿವೆ, 2 ಮರಗಳಿವೆ. ಅದಾದ್ಮೇಲೆ ಇರುವೆಗಳನ್ನ ನೋಡಿ. ಇರುವೆಗಳೆಲ್ಲಿವೆ? ಇಲ್ಲಿ ಕೆಳಗಿವೆ ನೋಡಿ, ಇರುವೆಗಳು ಕೆಳಗಿವೆಯಾ? ಓಕೆ, 1 2 3 4 5 6 7 8 9 ಇರುವೆಗಳು ಎಷ್ಟಿವೆ? 9 ಇವೆ ಅಲ್ವಾ? ಅದಾದ್ಮೇಲೆ ನೋಡಿ ಬಲೂನುಗಳು ಎಷ್ಟಿವೆ? 1 2 3 4 5 6 7 ಬಲೂನುಗಳಿವೆ. ಆಯ್ತಾ? ಅದಾದ್ಮೇಲೆ ನೋಡಿ ಬಾತುಕೋಳಿ ಎಲ್ಲಿದೆ? ಇಲ್ಲಿದೆ ನೋಡಿ, 1 2 3 ಬಾತುಕೋಳಿಗಳಿವೆ. ಅದಾದ್ಮೇಲೆ ಮಕ್ಕಳು ಎಷ್ಟಿದ್ದಾರೆ? 1 2 3 4 ಮಕ್ಕಳಿದ್ದಾರೆ. ಆಯ್ತಲ್ವಾ? ಒಂದೇ ಬಾಲ್ ಇದೆ ನೋಡಿ, ಅದು ನಿಮಗೆಲ್ಲ ಆದ್ರೂ ಹೇಳ್ತಾ ಇದ್ದೀನಿ. ಈ ತರ ಇವುಗಳನ್ನ ಸಂಖ್ಯೆ ಬಗ್ಗೆ ಇದೇ ಕಲಿಯುವುದು. ಆಯ್ತು, ಮುಂದಿನ ನೋಡೋಣ. ಉದಾಹರಣೆಯಂತೆ ಗೆರೆಯಿಂದ ಹೊಂದಿಸು. ಉದಾಹರಣೆಯಿಂದ ಅಂದ್ರೆ ಗೆರೆಯಿಂದ ಹೊಂದಿಸಿ ಬರೆಯಿರಿ. ಈ ಬಾಲು ಎಲ್ಲಿ ಹೋಗಿದೆ? ಇದಕ್ಕೆ ಹೋಗಿದೆ, ಕರೆಕ್ಟಾ? ಈ ಬಾಲು ಮಧ್ಯದ ಬ್ಯಾಟ್ಗೆ ಹೋಗಿದೆ. ಈ ಬಾಲು ಅಥವಾ ಚೆಂಡು ಈ ಬ್ಯಾಟಿಗೆ ಹೋಗಿದೆ. ಇದನ್ನೇನಂತಾರೆ? ಬ್ಯಾಟು. ಇದನ್ನೇನಂತಾರೆ? ಚೆಂಡು ಅಥವಾ ಬಾಲ್ ಅಂತ ಕರಿತೀವಲ್ವಾ? ಓಕೆ, ಎಷ್ಟಿವೆ ಇವು? 1 2 3 ಬಾಲ್ಗಳಿವೆಲ್ಲ. ಇವು 1 2 3 ಬ್ಯಾಟ್ಗಳು, 3 ಬಾಲ್ಗಳು. ಇನ್ನು ಅದೇ ರೀತಿ ನೋಡಿ,
ಮೊಲ ಇರ್ತಾವ ನೋಡ್ರಿ. ಮೊಲ ನೋಡಿರಿ ಎಲ್ಲ ಝೂದಾಗೆಲ್ಲ ಇರ್ತಾವ ನೋಡ್ರಿ ಮೊಲ ಎಲ್ಲಾರ ಹೊಲದಾಗೆಲ್ಲ. ಸೊ ಇದು 1, ಇದು 2. ಮೊಲಗಳು ಎಷ್ಟಿವೆ? 2. ಗಜರಿಕಾಯಿ ಮನ್ಯಾಗ ತಿಂತಿರಲ್ಲ ಗಜರಿಕಾಯಿ, ಇಲ್ಲಿ ಎಷ್ಟಿದೆ? 1, ಇದು 2. ಗಜರಿಕಾಯಿ ಎಷ್ಟಿವೆ? 2. ಅದಾದ್ಮೇಲೆ ನೋಡು, ಇಲ್ಲಿ ಸ್ತ್ರೀಯರು ಬಂದ್ರು. ಎಷ್ಟಿದ್ದಾರೆ? 1, 2, 3. 3 ಜನ ಇದ್ದಾರೆ. ಅದಾದ್ಮೇಲೆ ಟೋಪಿಗೆ, ತೆಲಿಗೆ ಹಾಕು ಟೋಪಿಗೆ ನೋಡಿರಲ್ಲ. 1, 2, 3. 3 ಇವೆ ಟೋಪಿಗಳು ಕೂಡ. ಅದಾದ್ಮೇಲೆ ನೋಡಿ ಹೂವುಗಳು ಹಾದೆಗೆಲ್ಲ ಇರ್ತಾವ್ರಲ್ಲ, ಹೂವುಗಳು 1, 2, 3, 4, 5. 5 ಇವೆ ನೋಡಿ, 5. 1, 2, 3, 4, 5 ಇವೇನು ಹೇಳಿ? ಪಾತ್ರಗಿತ್ತಿ 5 ಇವೆ. ಅದಾದ್ಮೇಲೆ ಇನ್ನು ನೋಡಿ ಹೆಚ್ಚು ಕಡಿಮೆ. ಹೆಚ್ಚು ಕಡಿಮೆ ಅಂದ್ರೆ ಏನ? ಒಂಥರ ಹೆಚ್ಚಿರ್ತಾವ, ಒಂಥರ ಕಡಿಮೆ ಇರ್ತಾವ, ಅದನ್ನ ಟಿಕ್ ಮಾಡು. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಯಾವುದರಲ್ಲಿ ಹೆಚ್ಚು ವಸ್ತುಗಳಿವೆಯೋ ಅದಕ್ಕೆ ಸರಿ ಗುರುತು ಹಾಕು. ಉದಾಹರಣೆ, ಶೇಂಗಾಕಾಯಿ ಇಲ್ಲಿ ಜಾಸ್ತಿ ಇವೆ, ಇಲ್ಲಿ ಕಮ್ಮಿ ಇವೆ, ಅದಕ್ಕೋಸ್ಕರ ಜಾಸ್ತಿ ಇರೋದ್ರ ಕಡೆ ಅವರು ಸರಿಯಾದ ಚಿಹ್ನೆಯನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ಇಲ್ಲಿ ಬಾಲ್ಗಳು ಎತ್ತರಾಗಿ ಹೆಚ್ಚಿದವು, ಇದರಲ್ಲಿ ಜಾಸ್ತಿ ಇವೆ ಅಲ್ವಾ? ಅದಾದ್ಮೇಲೆ ಚಾಕ್ಲೇಟ್ ಎದ್ರಾಗ ಜಾಸ್ತಿ ಇದಾವು? ಇದ್ರಾಗ ಜಾಸ್ತಿ ಇದಾವು. ಅದಾದ್ಮೇಲೆ ಅಂಗಿಗಳು ಎದರಲ್ಲಿ ಜಾಸ್ತಿ ಇವೆ? ಇಲ್ಲಿ. ಆಯ್ತಾ? ಪ್ಯಾಂಟ್ಗಳು ಎದರಲ್ಲಿ ಜಾಸ್ತಿ ಇವೆ? ಇದರಲ್ಲಿ. ಪ್ಯಾಂಟ್ ಎಲ್ಲ ಹಾಕೋತಿರಲ್ಲ ನೀವ್ರ, ಪ್ಯಾಂಟ್ ನೋಡಲ್ಲಿ ಇದ್ರಾಗ ಹೆಚ್ಚಿದಾವ್, 3 ಅದಾವ, ಇದ್ರಾಗ ಆಚೆ ಕಡೆ ಒಂದ್ ಐತಿ. ಅದಾದ್ಮೇಲೆ ನೋಡಿ, ಕೆಳಗಿನ ಚಿತ್ರಗಳನ್ನು ಗಮನಿಸು. ಯಾವುದರಲ್ಲಿ ಕಡಿಮೆ ವಸ್ತುಗಳಿವೆಯೋ ಅದಕ್ಕೆ ಸರಿ ಗುರುತು ಹಾಕು. ಉದಾಹರಣೆ, ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವುದರಲ್ಲಿ ಕಡಿಮೆ ವಸ್ತುಗಳಿವೆಯಲ್ಲ ಅಲ್ಲಿ ನಾವು ಮಾರ್ಕನ್ನ ಹಾಕಬೇಕು. ಸೊ ನೋಡಿ, ಇಲ್ಲಿ ಕಟ್ಟಿಗೆಗಳು ಇಲ್ಲಿ ಜಾಸ್ತಿ ಇವೆ, ಆಯ್ತಾ? ಇಲ್ಲಿ ಜಾಸ್ತಿ ಇವೆ, ತುಂಬಾ ಇವೆ, ಇಲ್ಲಿ ಕಡಿಮೆ ಇವೆ. ಸೊ ಕಡಿಮೆ ಇದ್ದ ಕಡೆ ನೀವು ಸರಿ ಚಿಹ್ನೆಯನ್ನು ಹಾಕಿ. ಅವರು ಅದನ್ನ ಹೇಳಿದ್ದಾರೆ ನೋಡಿ, ಯಾವುದರಲ್ಲಿ ಕಡಿಮೆ ವಸ್ತುಗಳು ಇದೆಯೋ ಅದಕ್ಕೆ ಸರಿ ಗುರುತು ಹಾಕು ಅಂತ ಹೇಳಿದ್ದಾರೆ. ತಿಳಿತಲ್ವಾ? ನೋಡೋಣ ಮುಂದೆ. ಐಸ್ ಕ್ರೀಮ್ ಎದ್ರಾಗ ಕಡಿಮೆ ಇದಾವ ನೋಡಿ, ಐಸ್ ಕ್ರೀಮ್ ಇಲ್ಲಿ ಜಾಸ್ತಿ ಇದಾವು, ಇಲ್ಲಿ ಕಡಿಮೆ ಇದಾವೆ. ಸೊ ಅದರ ಕಡಿಮೆ ಕಡೆ ಐತಿ, ಈ ಕಡೆ. ಸೊ ಇಲ್ಲಿ ಹಾಕ್ರಿ. ಹೂಗಳು ನೋಡಿ, ಇಲ್ಲಿ ಜಾಸ್ತಿ ಇವೆ, ಇಲ್ಲಿ ಕಮ್ಮಿ ಇವೆ. ಕಮ್ಮಿ ಇದ್ದ ಕಡೆ ಸರಿಯಾದ ಗುರುತಿನ ಚಿಹ್ನೆ ಹಾಕಿ. ಆಯ್ತಾ? ಪೆನ್ನುಗಳನ್ನ ನೋಡೋಣ. 1, 2, 3, 1, 2, 3, 4 ಇವೆ, ಹೆಚ್ಚಿವೆ. 1, 2, 3, 4, 5. 1, 2, 3, 4, 5. ಇಲ್ಲಿ ಒಂದು ಪೆನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಇಲ್ಲಿ ನಾವು ಹಾಕ್ಬೇಕು. ಆಯ್ತಾ? ನಾಯಿ ಮರಿ ತಿಂಡಿ ಬೇಕೆ. ನಾಯಿಗಳು ಬಂದು ನೋಡಿ, ಇಲ್ಲಿ ನಾಯಿಗಳು ಇಲ್ಲಿ ಇಲ್ಲಿ ಎಷ್ಟಿದಾವು? 1, 2, ಇಲ್ಲೆಷ್ಟಿವೆ? 5 ಇವೆ. ಸೊ ನಾವು ಇಲ್ಲಿ ಹಾಕ್ಬೇಕು, ಯಾಕಂದ್ರೆ ಕಮ್ಮಿ ಇರೋ ಕಡೆ ಸರಿಯಾದ ಚಿಹ್ನೆ ಹಾಕಿ ಅಂತ ಹೇಳಿದ್ದಾರೆ. ಸಂಖ್ಯೆಗಳು ಇನ್ನು ಶುರು ಅದು ನೋಡಪ್ಪ. ನೀವು ಸಂಖ್ಯೆಗಳು ಅಂದ್ರೆ ನಾವು ಈಗ ಏನಾರ ಒಂದ್ ಹೇಳ್ಬೇಕಿತ್ತ. ಈಗ ನಮ್ಗ ಅಲ್ಲಿ ಒಂದು ಕುದುರೆ ಖಾನ್ ಇದೆ, ಒಂದೇ ಐತಲ್ಲ, ಅದನ್ನ ಹೆಂಗ್ ಹೇಳ್ತೀರಾ ನೀವು? ಕುದುರೆ ಖಾನ್ ಐತಿ, ಬಟ್ ನೀವು ನಿಮ್ಮ ದೋಸ್ತರಿಗೆ, ನಿಮ್ ಗೆಳೆಯರಿಗೆ ಅಥವಾ ನೀವು ಬೇರೆದವ್ರಿಗೆ ಯಾರಾದ್ರಿಗೂ ಹೇಳ್ಬೇಕಾಗಿದ್ರೆ ಏನಂತ ಹೇಳ್ತೀರಾ? ಅಲ್ಲಿ ನೋಡು, ಒಂದು ಕುದುರೆ ಇದೆ, ಒಂದು ಅಂದ್ರೆ ಮೊದಲನೇ ಅಂಕಿ ಒಂದನ್ನ ಹೀಗೆ ಕೂಡ ಬರೀತಾರೆ, 1. ಆಯ್ತಲ್ವಾ? ಇದು 1 ಅಥವಾ ಒಂದನ್ನ ಹೀಗೆ ಕೂಡ ಬರಿತಾ ಇದ್ದಾರೆ. ಆಯ್ತಾ? ಸಂಖ್ಯೆಗಳು 1 ನೋಡ್ರಿ, ಇದು ಸಂಖ್ಯೆ 1. 1 ಬಾಲು, 1 ಮಾವಿನ ಹಣ್ಣು, 1 ಮರ, 1 ಕುದುರೆ. ಅಲ್ಲಿ ಒಂದು ಕುದುರೆ ಇದೆ, ಅವನು 1 ಮಾವಿನ ಹಣ್ಣ ತಿಂದನು, ನನಗೆ 1 ಬಾಲ್ ಕೊಡು. ಅಲ್ಲಿ ಒಂದೇ ಮರ ಇದೆ, ಒಂದೇ ಅಥವಾ 1. ಆಯ್ತಾ? ಕೆಳಗಿನ ಚಿತ್ರದಲ್ಲಿ ಒಂದು ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸಿ. ನೋಡ್ರಿ, ಈ ಚಿತ್ರದಾಗ ಒಂದು ಆಕಳು ಇದೆ, ಗುರುತಿಸಿ ಹೆಸರಿಸಿ ಅಂತ ಇದೆ. ಇದನ್ನ ಗುರ್ತ ಮಾಡಿ. ಇದೇನು? ಆಕಳು. ಆಯ್ತಾ? ಇದೇನು? ಒಂದೇ ಇದೆ, ಪಕ್ಷಿ. ಆಯ್ತಾ? ಆಮೇಲೆ ಇದೇನಿದು? ಒಂದೇ ಬಾವಿ. ಇದೇನಿದು? ಕೊಡ, ಒಂದೇ ಕೊಡ. ನೋಡಿ ಇಲ್ಲಿ
ಮರ ಒಂದೇ ಇದೆ. ಒಂದು ಮರ ಒಂದೇ ಇದೆ, ಎಲ್ಲ ಒಂದೊಂದಿದೆ ಅಲ್ವಾ. ಇದು ತುಳಸಿ ಕಟ್ಟೆ. ಒಂದೇ ಇದೆ ಅಲ್ವಾ. ಆಯ್ತಾ. ಇನ್ನು ಮನೆ ಕೂಡ, ಈ ಮನೆ ಒಂದೇ ಇದೆ ಅಲ್ವಾ, ಒಂದೇ ಮನೆ. ಆಮೇಲೆ ಇಲ್ಲಿ ಸೂರ್ಯ ನೋಡಿ, ಸೂರ್ಯನು ಒಂದೇ ಇದ್ದಾನೆ, ಸೂರ್ಯ ಒಂದೇ ಇದೆ ಅಲ್ವಾ. ಸೊ ಇವೆಲ್ಲ ಒಂದು ಪಕ್ಷಿ, ಒಂದು ಮನೆ, ಒಂದು ಆಕಳು, ಒಂದು ತುಳಸಿ ಕಟ್ಟೆ, ಒಂದು ಕೊಡ, ಒಂದು ಬಾವಿ, ಒಬ್ಬನು ಸೂರ್ಯ, ಒಂದು ಮರ. ತಿಳಿತಲ್ವಾ. ಎಲ್ಲ ಒಂದೊಂದೇ ಇವೆ. ಅದಕ್ಕೋಸ್ಕರ ಇದು ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಒಂದು ಸಂಖ್ಯೆಯಲ್ಲಿರುವ ವಸ್ತುವನ್ನು ಗುರುತಿಸಿ ಹೆಸರಿಸಿ. ಇಷ್ಟ ಆಯ್ತಾ. ಅದಾದ ಮೇಲೆ ನೋಡಿ ಮುಂದೆ ಎರಡು. ಎರಡು ಹೇಗೆ ಬರೀತೀರಾ ನೋಡಿ, ಇಲ್ಲಿದೆ ನೋಡಿ. ಎರಡು 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 ಹೆಂಗಾದ್ರೂ ಬರಿಬಹುದು ನೋಡಿ. ಎರಡು ಬಾಲ್ಗಳು, ಒಂದು ಎರಡು, ಒಂದು ಎರಡು, ಒಂದು ಎರಡು. ಆಮೆಗಳಿವೆ ನೋಡಿ, ಆಮೆಗಳು ಒಂದು ಎರಡು, ಹಂಸಗಳು ಎರಡು. ಆಯ್ತಾ. ಅಥವಾ ಬಾತುಕೋಳಿಗಳು ಎರಡು. ಇದು ಸಂಖ್ಯೆ ಎರಡು. ಕೆಳಗಿನ ಚಿತ್ರದಲ್ಲಿ ಎರಡು ಸಂಖ್ಯೆಗಳಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ನೋಡಿಲ್ಲಿ ಒಂದು ಎರಡು, ಎರಡು ಏನಿವೆ, ಜಿಂಕೆ. ಒಂದು ಎರಡು, ಎರಡು ಏನಿವೆ, ಆನೆ. ಅದಾದ್ಮೇಲೆ ಎರಡು, ಜಿರಾಫೆ. ಇವು ನೋಡಿ, ಒಂದು ಎರಡು, ಎರಡು ಮೊಲ. ಆಯ್ತಲ್ವಾ. ಇಷ್ಟು ಈಜಿ ಇದೆ ನೋಡಿ. ಅದಾದ್ಮೇಲೆ ಮೂರು, ಒಂದು ಎರಡು ಮೂರು, ಮೂರು ಆಯ್ತಲ್ವಾ. ಮೂರನ್ನ ಹೇಗೆ ಬರ್ತೀವಿ, ಹೀಗೆ. ಇದು ಮೂರು. ಒಂದು ಎರಡು ಮೂರು ಕುಂಬಳಕಾಯಿಗಳು ಮೂರಿವೆ. ಒಂದು ಎರಡು ಮೂರು ಆಪಲ್ ಮೂರಿವೆ. ಮೀನುಗಳು ಮೂರಿವೆ. ಆಯ್ತಾ. ಕೆಳಗಿನ ಚಿತ್ರದಲ್ಲಿ ಮೂರು ಸಂಖ್ಯೆಗಳಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ಒಂದು ಎರಡು ಮೂರು ಏನಿವು, ಮೂರು ಮರಗಳು, ಮೂರು ಮರಗಳು. ಒಂದು ಎರಡು ಮೂರು ಏನಿವು, ಮೂರು ಕಾರುಗಳು. ಹೌದಲ್ವಾ. ಮನೆ ಒಂದು 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 ಎರಡು ಮೂರು, ಮೂರೇನಿವು, ಮೂರು ಮನೆ, ಮೂರು ಮನೆಗಳು ಅಲ್ವಾ. ಗ ಇದು ಮೂರು ಮನೆಗಳು. ಒಂದು ಎರಡು ಮೂರು ಏನಿವು, ಮೂರು ಆಕಳು. ಎಷ್ಟಿವೆ, ಮೂರು. ನೋಡಿ, ಒಂದು ಎರಡು ಮೂರು ಏನಿವು, ಮೂರು ಕೋತಿಗಳು. ಅಥವಾ ಅಥವಾ ಬೊಂಬೆಗಳ ಕೋತಿಗಳು ಅಂತನೂ, ಬೊಂಬೆಗಳು, ಕೋತಿಗಳ ಬೊಂಬೆಗಳು ಅಥವಾ ಬೊಂಬೆಗಳು ಅಂತ ಕರಿತಾ ಇದೀವಿ. ಯಾಕಂದ್ರೆ ಇದಕ್ಕೆ ಬಾಲ ಇದೆ ನೋಡಿ. ನಾಲ್ಕು ನೋಡಿ ನಾವು ಹೇಗೆ ಬರಿತೀವಿ, ಒಂದು ಎರಡು ಮೂರು ನಾಲ್ಕು. ನಾಲ್ಕನ್ನ ಹೀಗೆ ಬರಿತೀವಿ ಅಥವಾ ಹೀಗೆ ಬರಿತೀವಿ. ಒಂದು ಎರಡು ಮೂರು ನಾಲ್ಕು, ನಾಲ್ಕು ಟಿವಿಗಳು, ನಾಲ್ಕು ಬಾಲ್ಗಳು, ಅದಾದ್ಮೇಲೆ ನಾಲ್ಕು ಕಾರ್ಗಳು, ಆದ್ಮೇಲೆ ನಾಲ್ಕು ಸೈಕಲ್ಗಳು. ನೋಡಿ ಕೆಳಗಿನ ಚಿತ್ರದಲ್ಲಿ ನಾಲ್ಕು ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸು. ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು, ನಾಲ್ಕು ಜನ ಅಥವಾ ವಿದ್ಯಾರ್ಥಿಗಳು. ಆಯ್ತಾ. ಅದಾದ್ಮೇಲೆ ಅಥವಾ ನಾಲ್ಕು ಮಕ್ಕಳು. ನೋಡಿಲ್ಲಿ ಬಾಗಿಲುಗಳು ಎಷ್ಟಿವೆ, ಒಂದು ಎರಡು ಮೂರು ನಾಲ್ಕು. ಏನಿರ್ತದೆ, ನಾಲ್ಕು ಬಾಗಿಲುಗಳು. ಆಯ್ತಾ. ಇನ್ನು ನೋಡಿ, ಒಂದು ಕಿಟಕಿ, ಎರಡನೇ ಕಿಟಕಿ, ಮೂರನೇ ಕಿಟಕಿ, ನಾಲ್ಕನೇ ಕಿಟಕಿ. ಎಷ್ಟಿವೆ, ನಾಲ್ಕು ಕಿಟಕಿಗಳು. ಆಯ್ತಲ್ವಾ. ಅದಾದ್ಮೇಲೆ ನೋಡಿ ಪಕ್ಷಿ, ಒಂದು ಎರಡು ಮೂರು ನಾಲ್ಕು ಏನಿದು, ನಾಲ್ಕು ಪಕ್ಷಿಗಳು.
ಆಯ್ತಲ್ವಾ? ಇನ್ನು ಮರ ನೋಡಿ, 1 2 3 4 4 ಏನಿದು ಮರಗಳು. ಆಯ್ತಲ್ವಾ? ಇದು ಈಸಿ ಇದೆ. ಅದಾದ್ಮೇಲೆ ನೋಡಿ ಇನ್ನು 5 ಬಾಲ್ಗಳು ಎಷ್ಟಿವೆ? 5 ಹೇಗೆ ಬರ್ತೀರಾ? ಹೀಗೆ ಹೀಗೆ. ಆಯ್ತಾ? 5 5 ಬಾಲ್ಗಳಿವೆ, 5 ಪತಂಗಗಳು. ಅದಾದ್ಮೇಲೆ 5 ಗಡಿಯಾರಗಳು, 5 ಗಂಟೆಗಳು. ನೋಡಿ, ಕೆಳಗಿನ ಚಿತ್ರದಲ್ಲಿ 5 ಸಂಖ್ಯೆಯಲ್ಲಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸಿ. 1 2 3 4 5 ಇವೇನಿವು? 5 ಮರಗಳು. ಇವೆಷ್ಟು? 1 2 3 1 2 3 4 5 ಇವೇನಿವು? 5 ಕಾರುಗಳು. ಆಯ್ತಲ್ವಾ? ಮನೆಗಳು ಎಷ್ಟಿವೆ? 1 2 3 4 5 5 ಮನೆಗಳು. ನೋಡಿ, 1 2 3 4 5 5 ಏನಿವೆ? 5 ಗಿಡಗಳು ಚಿಕ್ಕದಾಗಿವೆ ಅಲ್ವಾ? ಈ ರಿಕ್ಷಾಗಳು ಎಷ್ಟಿವೆ? ರಿಕ್ಷಾಗಳು ನೋಡಿ, 1 2 3 4 5 5 ಆಟೋ ರಿಕ್ಷಾಗಳು, 5 ಆಟೋ ರಿಕ್ಷಾಗಳು ಇವೆ. ಆಯ್ತಾ? ಅದಾದ್ಮೇಲೆ ನೋಡಿಲ್ಲಿ ಸಮಾನ ಸಂಖ್ಯೆಯ ವಸ್ತುಗಳಿರುವ ಚಿತ್ರವನ್ನು ಗುರುತಿಸಿ ಮಾದರಿಯಂತೆ ಗೆರೆ ಎಳೆದು ಹೊಂದಿಸಿರಿ. ಆಯ್ತಾ? ನೋಡಿಲ್ಲಿ ಒಂದು ಸ್ವಲ್ಪ ಇದನ್ನ ಚಿಕ್ಕದು ಮಾಡ್ಕೊಳ್ಳೋಣ, ಅಂದ್ರೆ ನಿಮಗೆ ಪೂರ್ತಿ ಕಾಣುತ್ತೆ. ಆಯ್ತಲ್ವಾ? ಅಂತ ಇದೆ. ಇವಾಗ ನಾವೇನ್ ಮಾಡ್ಬೇಕು? ಗೆರೆ ಎಳಿಬೇಕು. 2 ಮೊಲ, 1 2 ಮೊಲ. ಅದಾದ್ಮೇಲೆ ಇಲ್ಲಿ 2 ನಕ್ಷತ್ರ. ಆಯ್ತಾ? ಅದಾದ್ಮೇಲೆ 1 2 3 ಇವೆ, 3 ನಕ್ಷತ್ರ. ಈ ಕಡೆ 3 ಕಾರುಗಳು, 1 2 3 ಇವೆ ಅಲ್ವಾ? ಸೊ ಇದನ್ನ ಕೂಡಿಸಿ. ಅದಾದ್ಮೇಲೆ 1 2 3 4 ಇವೆ, 4 ಏನಿವೆ? ನಕ್ಷತ್ರಗಳು 4. ಮಾವಿನ ಹಣ್ಣುಗಳು ಕೂಡ 4 ಇವೆ ನೋಡಿ, 1 2 3 4. 4 ಈ ತರ ಜೋಡಿಸಿ. ಆಯ್ತಾ? ಇಲ್ಲಿ 1 ನಕ್ಷತ್ರ ಇದೆ. 1 ಎಲ್ಲಿದೆ? ನವಿಲಿದೆ ನೋಡಿ, 1 ನವಿಲು, 1 ನಕ್ಷತ್ರ. ಈ ನಕ್ಷತ್ರ ನೋಡಿ ಎಷ್ಟಿವೆ? 1 2 3 4 5 5 ಇವೆ ಅಲ್ವಾ? ಏನು ಇದು? 5 ನಕ್ಷತ್ರಗಳು. ಇಲ್ಲಿ ನೋಡಬೇಕು, 5 ನಕ್ಷತ್ರಗಳಿವೆ. ಇಲ್ಲಿ 1 2 3 4 5 5 ಪಕ್ಷಿಗಳಿವೆ. ಸೊ ಇದು ಇಲ್ಲಿಗೆ ಹೋಗುತ್ತೆ. ಆಯ್ತಲ್ವಾ? ಅದಾದ್ಮೇಲೆ ಮುಂದೆ ನೋಡಿ, ಇನ್ನು ಮುಂದೆ ಏನಿದೆ? ಓಕೆ, ನೋಡೋಣ. ಏನಿದೆ? ಸಂಖ್ಯೆಗಳನ್ನು ಗುರುತಿಸಿ ಓದಿ. 1 1 ಆಯ್ತಾ? ನೋಡಿ, ಎಲ್ಲಿ ಗುರುತಿಸೋದಿದೆ? 1 ಸೂರ್ಯ ಇಲ್ಲಿದೆ ನೋಡಿ. 1 ಹಕ್ಕಿ, 1 ಹಕ್ಕಿ. ಅದಾದ್ಮೇಲೆ 1 ಮಂಗ, 1 ಮಂಗ. ಮಂಗ ಗಿಡದ ಮ್ಯಾಗ ಕೂತೈತಿ ನೋಡ್ರಿ, 1 ಮಂಗ. 1 ಮರ, ಇದು 1 ಮರ ಅಲ್ವಾ? ಆಯ್ತು, ಸರಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಎಲ್ಲ. ನೋಡಿಲ್ಲಿ 1 ಸೂರ್ಯ ಇಲ್ಲಿದ್ದಾನೆ. ಅದಾದ್ಮೇಲೆ 1 ಹಕ್ಕಿ ಇಲ್ಲಿದೆ, 1 ಮಂಗ ಇಲ್ಲಿ ಮರದ ಮೇಲೆ ಮಂಗ ಕುಂತಿದೆ ನೋಡಿ, ಇದು 1 ಮರ. ಆಯ್ತಲ್ವಾ? ಇವೆಲ್ಲ 1 ಸಂಖ್ಯೆಗಳಿವೆ. ಅದಾದ್ಮೇಲೆ ನೀವಿನ್ನೇನ್ ಮಾಡ್ಬೇಕಂತ ಅಂತಂದ್ರೆ, ನೀವಿನ್ನೇನ್ ಮಾಡ್ಬೇಕು? ಚುಕ್ಕಿಗಳನ್ನು ಸೇರಿಸಿ ಸಂಖ್ಯೆಯನ್ನು ಪೂರ್ಣಗೊಳಿಸು. ಚೌಕದಲ್ಲಿರುವ ಚೌಕದಲ್ಲಿ ಸೂಚಿಸಿದ ಸಂಖ್ಯೆಯನ್ನು ಬರೆ. ನೋಡ್ರಿ, ಇಲ್ಲಿ ಕೆಳಗೆ ಬರೋದೈತಿ. ಇದು ಇಲ್ಲಿಂದ 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 ಅಂದ್ರೆ ಇದು ಏನಾಗುತ್ತೆ? ಇದು 1. ಆಯ್ತಲ್ವಾ? ಸೊ ನೀವು ಇದೇ ರೀತಿ ಈ ಬಾಕ್ಸ್ ನಲ್ಲಿ
ಪ್ರಾಕ್ಟೀಸ್ ಮಾಡಿ. ಒಂದು 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 ಅಂತ ಬರೆದು ಇದನ್ನ ಫುಲ್ ತುಂಬಿಡಿ. ಟೇಬಲ್ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಂಖ್ಯೆಗಳನ್ನು ಗುರುತಿಸಿ ಓದು. 2 ಏನೇನಿವೆ? ಗಾಲಿಗೆಟ್ಟೆ ಅಂದ್ರೆ ಗಾಡಿಗೆಟ್ಟೆ ಚಕ್ರ ಇದು ಸಾರಿ ಹಕ್ಕಿಗಳು. 2 ಹಕ್ಕಿಗಳು ಎಲ್ಲಿವೆ? ಇಲ್ಲಿವೆ ನೋಡಿ, 2 ಹಕ್ಕಿಗಳು. ಅದಾದ್ಮೇಲೆ 2 ಎತ್ತುಗಳು, 1 ಎತ್ತು 2 ಎತ್ತು ಇಲ್ಲಿವೆ. ಅದಾದ್ಮೇಲೆ 2 ಚಕ್ರಗಳು. ಚಕ್ರಗಳು ಇಲ್ಲೊಂದಿರುತ್ತೆ, ಆ ಕಡೆ ಒಂದಿರುತ್ತೆ. ಬರೋಬ್ಬರ ಕರೆಕ್ಟಾ? ಅದಾದ್ಮೇಲೆ 2 ನಾಯಿಗಳಿವೆ. 1 ನಾಯಿ 2 ನಾಯಿ. ನಾಯಿಗಳೆಷ್ಟಿವೆ? 2. ಇದು ಸಂಖ್ಯೆ 2 ಮುಗೀತಲ್ವಾ? ನೋಡಿಲ್ಲಿ ಇನ್ನೊಮ್ಮೆ ಹೇಳ್ತೀನಿ. 2 ಹಕ್ಕಿಗಳು, 2 ಎತ್ತುಗಳಿವೆ, 2 ಗಾಲಿಗಳು, ಒಂದಿಲ್ಲಿ ಒಂದು ಆ ಕಡೆ ಇರುತ್ತೆ. ಅದಾದ್ಮೇಲೆ 2 ನಾಯಿಗಳು ನೋಡಿ 2. ಅದಾದ್ಮೇಲೆ ನೀವೇನ್ ಮಾಡ್ಬೇಕಿನ್ನು ಈ ಬಾಕ್ಸ್ ನಲ್ಲಿ ಅವರು ಕೊಟ್ಟಿರುವ ಹಾಗೆ 2ಗಳನ್ನ ಬರ್ಕೊಂಡು ಹೋಗ್ಬೇಕು. 2 2 2 2 2 2 ಈ ರೀತಿ ಪ್ರಾಕ್ಟೀಸ್ ಮಾಡಿ, ಆಯ್ತಾ? ಅದಾದ್ಮೇಲೆ ಇನ್ನು ಬರುತ್ತೆ ನೋಡಿ, ಮತ್ತೆ ಸಂಖ್ಯೆಗಳನ್ನು ಗುರುತಿಸಿ ಓದು. ಏನಿದೆ? 3 ಕೋಳಿಗಳು. ಕೋಳಿಗಳು ಇಲ್ಲಿದಾವ ನೋಡಿ. 1 2 3 3 ಕೋಳಿಗಳಾಯ್ತಾ? 3 ಬುಗುರಿಗಳು. 1 2 3 ಇವು 3 ಬುಗುರಿಗಳು ಅದಲ್ವಾ? 1 2 3 ಮನೆಗಳು ಎಲ್ಲಿವೆ? ಇಲ್ಲಿವೆ ನೋಡಿ. 1 2 3 ಮನೆಗಳು, 3 ಮನೆಗಳು. 3 ಮರಗಳು ಎಲ್ಲಿವೆ? 3 1 2 3 3 ಮರಗಳು, ಆಯ್ತಾ? ಅದಾದ್ಮೇಲೆ 3 ಮಕ್ಕಳಿದ್ದಾರೆ. 1 2 3 3 ಮಕ್ಕಳು ಕೂಡ ಇದ್ದಾರೆ. ಇದು ಸಂಖ್ಯೆ 3. ಅರ್ಥ ಆಯ್ತಲ್ಲ? ಸೊ 3ಅನ್ನ ಏನ್ ಮಾಡಿ, ನೀವು ಇಲ್ಲಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಇವುಗಳು ಚುಕ್ಕೆಗಳನ್ನ ಕೂಡಿಸಿ ಬರೆದಾಗ 3 ಆಗುವುದು. ಇದೇ ರೀತಿ ಪ್ರಾಕ್ಟೀಸ್ ಮಾಡಿ, ಆಯ್ತಲ್ವಾ? ಇದು ಈಸಿ ಆಗಿದೆ. ಸೊ ಇನ್ ಮುಂದುಗಡೆ ಹೋಗೋಣ. ಸಂಖ್ಯೆಗಳನ್ನು ಗುರುತಿಸಿ ಓದು. 4 ಇಲ್ಲಿ ಏನು ಹೇಳಿದ್ದಾರೆ? 4 ಮಡಿಕೆಗಳು ಎಲ್ಲಿವೆ? ಇಲ್ಲಿವೆ ನೋಡಿ, ಆಯ್ತಾ? ಅದಾದ್ಮೇಲೆ 4 ಪಾತ್ರೆಗಳು ಎಲ್ಲಿವೆ? ಇಲ್ಲಿವೆ ನೋಡಿ. 1 2 3 4 4 ಪಾತ್ರೆಗಳು. 4 ಲೋಟಗಳು. 1 2 3 4 4 ಲೋಟಗಳಿವೆ ಅಲ್ವಾ? ಅದಾದ್ಮೇಲೆ 4 ತಟ್ಟೆಗಳು. 1 2 3 4 4 ತಟ್ಟೆಗಳು. ಸಂಖ್ಯೆ 4. 4ಅನ್ನ ಹೇಗೆ ಬರೀತೀರಾ? ಹೀಗೆ, ಆಯ್ತಾ? ಹೀಗೆ 4 ಸಂಖ್ಯೆಯನ್ನ ಬರಿತೀರಾ. ಅದಾದ್ಮೇಲೆ ಸಂಖ್ಯೆಗಳನ್ನು ಗುರುತಿಸಿ ಓದು. 5 ಬಂತು ನೋಡಿ. 5 5 ಕಾರುಗಳು ಎಲ್ಲಿವೆ? ಇಲ್ಲಿವೆ ನೋಡಿ. 5 ಕಾರುಗಳಿವೆ. 1 2 3 4 5. ಅದಾದ್ಮೇಲೆ 5 ಚೆಂಡುಗಳು ಎಲ್ಲಿವೆ? ಇಲ್ಲಿವೆ ನೋಡಿ. 1 2 3 4 5 ಆಯ್ತಲ್ವಾ? ಅದಾದ್ಮೇಲೆ 5 ಗಾಳಿಪಟಗಳು. 1 2 3 4 5 5 ಗಾಳಿಪಟಗಳು ಇಲ್ಲಿವೆ, ಆಯ್ತಲ್ವಾ? ಸಂಖ್ಯೆ 5ಅನ್ನ ಹೇಗೆ ಬರೀತೀರಾ? ಹೀಗೆ. ಇವುಗಳನ್ನ ಕೂಡಿಸಿ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿರಿ, ಆಯ್ತಲ್ವಾ? ಚಿತ್ರಗಳಲ್ಲಿ ಇರುವ ವಸ್ತುಗಳು ಎಷ್ಟಿವೆ? ಎನಿಸಿ ಸಂಖ್ಯೆಯನ್ನು ಬರೆ, ಆಯ್ತಾ? ಸಂಖ್ಯೆಯನ್ನು ಬರಿಬೇಕು. 1 2 3 4 ಇವೆ. ಗಂಟೆಗಳೆಷ್ಟಿವೆ? 2 1 2 ಗಂಟೆಗಳು. ಮರಗಳೆಷ್ಟಿವೆ? 1 2 3 4 5 5 ಮರಗಳಿವೆ. 1 2 3 ಲೋಟಗಳು 3 ಇವೆ. ಒಂದು ಡಬ್ಬ ಇದೆ, ಆಯ್ತಾ? 1 ಕುರ್ಚಿಗಳೆಷ್ಟಿವೆ? 1 2 3 4 ಕುರ್ಚಿಗಳಿವೆ. ಕರೆಕ್ಟಾ? ಅದಾದ ಮೇಲೆ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆ. 1 ಇಲ್ಲಿ ಯಾವುದು ಬರುತ್ತೆ? 2 3 4
5 ಆಯ್ತಲ್ವಾ? ಇಲ್ಲಿ ನೋಡು 1 2 3 4 ಹೌದಲ್ವಾ? ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆಯಿರಿ. 6 ಬಂತು ನೋಡಿ. ಇವಾಗ 6 ಹೇಗೆ ಬರ್ತೀರಾ? ಹೀಗೆ ಇಲ್ಲಿದೆ ನೋಡಿ 6. 6 ಚೆಂಡುಗಳು, 6 ಬೆಕ್ಕುಗಳಿವೆ, 6 ಮನೆಗಳಿವೆ, 6 ಮೀನುಗಳಿವೆ. ಅದಾದ ಮೇಲೆ ನೋಡಿನ್ನು ಕೆಳಗಿನ ಜಾತ್ರೆಯ ದೃಶ್ಯದಲ್ಲಿ 6 ಸಂಖ್ಯೆಗಳಲ್ಲಿರುವ ಆಕೃತಿಗಳನ್ನು ಗುರುತಿಸಿ ಹೆಸರಿಸಿ. ಬಲೂನ್ಗಳು ನೋಡಿ, 1 2 3 4 5 6 6 ಬಲೂನ್ಗಳಿವೆ. 1 2 3 4 5 6 6 ಮಕ್ಕಳಿದ್ದಾರೆ. ಆಮೇಲೆ ಇಲ್ಲಿ ನೋಡಿ 1 2 3 4 5 6 6 ಪ್ರಾಣಿಗಳಿವೆ. 1 2 3 4 5 6 6 ಹಗ್ಗಗಳಿವೆ. ಆಯ್ತಲ್ವಾ? ಸೊ ಇದು ಸಂಖ್ಯೆ 6 ತಿಳಿತಲ್ವಾ? ಸೊ ಇಲ್ಲಿ ನೋಡಿ ಮಕ್ಕಳನ್ನ ಇನ್ನೊಮ್ಮೆ ಎನಿಸ್ತೀನಿ. 1 2 3 4 5 6 6 ಮಕ್ಕಳಿವೆ. ಕರೆಕ್ಟಾ? ಅದಾದ್ಮೇಲೆ ಯಾವ ಸಂಖ್ಯೆ ಬರುತ್ತೆ? 7 7 ಅಲ್ವಾ? ನೋಡಿ 1 2 3 4 5 6 7 7 ಹೀಗೆ ಬರೀತಾರೆ, ಅಥವಾ 7 7 7 ಹೀಗೆ ಬರೀತಾರಲ್ವಾ? 7 ಬರೆಯೋದು ನೋಡಿದ್ರ ನೋಡಿ 7 ಬುಗುರಿಗಳಿವೆ, 7 ಚೆಂಡುಗಳು, 7 ಪಾತ್ರಗಿತ್ತಿಗಳು. ಅದಾದ್ಮೇಲೆ ಕೆಳಗಿನ ಚಿತ್ರದಲ್ಲಿ 7 ಸಂಖ್ಯೆಗಳಿರುವ ವಸ್ತುಗಳನ್ನು ಗುರುತಿಸಿರಿ. ನೋಡಿಲ್ಲಿ 7 ಕೋಳಿಗಳು, 7 ಅಥವಾ ನೀವು ಡೈರೆಕ್ಟ್ ಆಗಿ 7 ಬರೀಬಹುದು. 7 ನೋಡಿ. ಇಲ್ಲಿ ಜನ ಎಷ್ಟು ಜನ ಇದ್ದಾರೆ? 1 2 3 4 5 6 7 7 ಜನ ಇದ್ದಾರೆ. ಆಯ್ತಾ? ಅದಾದ್ಮೇಲೆ ಮನೆಗಳು ಎಷ್ಟಿವೆ? 1 2 3 4 5 6 7 7 ಮನೆಗಳಿವೆ. 1 2 3 4 5 6 7 7 ಮಕ್ಕಳಿದ್ದಾರೆ. ಆಯ್ತಲ್ವಾ? ಕೊಡಗಳು ನೋಡಿ 1 2 3 4 1 2 3 4 5 6 7 7 ಕೊಡಗಳಿವೆ. ಮುಗಿತಾ? 8 ನೋಡಿ. ಇನ್ನು 1 2 3 4 5 6 7 8 8 ಪಕ್ಷಿಗಳಿವೆ. 8 ರೆಕ್ಕೆ ಅಥವಾ ಗರಿಗಳಿವೆ. 8 ಚೆಂಡುಗಳಿವೆ. ಆಯ್ತಾ? ಆಮೇಲೆ 8 ಹೂಗಳಿವೆ. 8 ಇವೆ. 8 ಆಯ್ತಾ? ಅದಾದ್ಮೇಲೆ ನೋಡಿ ಕೆಳಗಿನ ಚಿತ್ರದಲ್ಲಿ 8 ಸಂಖ್ಯೆಗಳಿರುವ ವಸ್ತುಗಳನ್ನು ಗುರುತಿಸಿ ಹೆಸರಿಸಿ. ನೋಡಿಲ್ಲಿ 8 ಮರಗಳು ಅಥವಾ ಗಿಡಗಳು. ಅದಾದ್ಮೇಲೆ 1 2 3 4 5 6 7 8 8 ಕುರಿಗಳು ಅಲ್ವಾ? 1 2 3 4 5 6 7 8 8 ಜನರು. ನೋಡಿ 1 2 3 4 5 6 7 8 8 ಬುಟ್ಟಿಗಳು. ಬುಟ್ಟಿಗಳಿವೆ. ಎಷ್ಟಿವೆ? 8 ಆಯ್ತಲ್ವಾ? ಅದಾದ್ಮೇಲೆ ನೋಡಿ ಇನ್ನು 9 ಬಂತು ನೋಡಿ. 9 1 2 3 4 5 6 7 8 9 ಇವೇನಿವೆ? 9. 9 ಹೇಗೆ ಬರೀತೀರಾ? ಹೀಗೆ. 9 ಬ್ಯಾಟ್ಗಳಿವೆ, 9 ಚಾಕ್ಲೇಟ್ಗಳಿವೆ, 9 ಬಾಲ್ಗಳಿವೆ. ಇನ್ನು ನೋಡಿ ಇದೇನು ಹೇಳ್ತಾ ಇದ್ದಾರೆ ಇವರು? ಕೆಳಗಿನ ಚಿತ್ರದಲ್ಲಿ 9 ಸಂಖ್ಯೆಯಲ್ಲಿರುವವು ಯಾವುವು ಗುರುತಿಸಿ ಹೆಸರಿಸಿ. ನೋಡಿ ಯಾವ್ಯಾವಿದೆ? ಜನರು ಎಷ್ಟಿದ್ದಾರೆ? 1 2 3 4 5 6 7 8 9 9 ಜನರಿದ್ದಾರೆ. ಅಥವಾ ಈ ಕಡೆ 9 ಜನರಿದ್ದಾರೆ. 1 2 3 4 5 6 7 8 9 9 ಕಮಲಗಳು. ಆಯ್ತಲ್ವಾ? 9 ಜನರು ಅಥವಾ 9 ಕಮಲಗಳು.
9 ಕಮಲಗಳಿವೆ ಅಲ್ವಾ, 9 ಜನರಿದ್ದಾರೆ. ಅದಾದ್ಮೇಲೆ ನೋಡಿ, ಸಮಾನ ಸಂಖ್ಯೆಯ ವಸ್ತುಗಳಿರುವ ಚಿತ್ರಗಳನ್ನು ಮಾದರಿಯಂತೆ ಗೆರೆ ಎಳೆದು ಹೊಂದಿಸಿರಿ. ಆಯ್ತಲ್ವಾ? ನಾವಿನ್ನೇನ್ ಮಾಡೋದು, ಎಲ್ಲೆಲ್ಲಿ ಎಷ್ಟೆಷ್ಟಿದಾವಲ್ಲ ಅಷ್ಟಷ್ಟು ಜೋಡಿಸೋದು. ನೋಡಿಲ್ಲಿ 6ಕ್ಕೆ 6 ಜೋಡಿಸಿದ್ದಾರೆ, 6 6. ಅದಾದ್ಮೇಲೆ ಇಲ್ಲೆಷ್ಟಿವೆ, 8 ಇವೆ. ಇನ್ನು 8 ಈ ಕಡೆಯಲ್ಲಿ ಹುಡುಕಾಡೋದು, ಇಲ್ಲಿವೆ ನೋಡಿ 8. ಇಲ್ಲಿ ಇದನ್ನ ಸರಿ, ಇಲ್ಲಿದನ್ನ ಜೋಡಿಸಿ ಹೀಗೆ 8 8. ಅದಾದ್ಮೇಲೆ ಇಲ್ಲಿ 9 ಇವೆ ನೋಡಿ, ಇದು 9, ಇವು 9 ಇವೆ. ಸೊ ಇದನ್ನ ಇಲ್ಲಿ ಜೋಡಿಸಿ. ಅದಾದ್ಮೇಲೆ ಬಾಳೆಹಣ್ಣುಗಳು ಎಷ್ಟಿವೆ, 5. ಹೂಗಳೆಷ್ಟಿವೆ, 5. ಆಯ್ತಾ? ಗೊಂಬೆಗಳು ಎಷ್ಟಿವೆ ಇಲ್ಲಿ, 7. ಮಡಿಕೆಗಳೆಷ್ಟಿವೆ, 7. ಆಯ್ತು, ಇಷ್ಟೆ. 9 5 ಮತ್ತಿದೆಷ್ಟು, 7. 7 ಮಡಿಕೆಗಳಿವೆ, 5 ಹೂಗಳು, 6 ಚಾಕ್ಲೇಟ್ಗಳು, 9 ಚಮಚಗಳು. ಆದ್ಮೇಲೆ ನೋಡಿ, ಸಂಖ್ಯೆಗಳನ್ನು ಗುರುತಿಸಿ ಓದು. ಆಯ್ತಾ? 6 ಬಂದಿದೆ ನೋಡಿ, ಇಲ್ಲಿ ಎಲ್ಲ 6 ಇವೆ. 6 ಮಕ್ಕಳು, 1 2 3 4 5 6, 6 ಮಕ್ಕಳಿವೆ. 6 ಗೊಂಬೆಗಳಿವೆ ನೋಡಿ, ಇಲ್ಲಿ ಮೇಲ್ಗಡೆ 6 ಗೊಂಬೆಗಳಿವೆ. ಅದಾದ್ಮೇಲೆ 6 ಫ್ಯಾನ್ಗಳಿವೆ. ಆಯ್ತಾ? ಇದು 6. ಇಷ್ಟೇ, ಮುಗೀತಷ್ಟೆ. ಅದಾದ್ಮೇಲೆ 6 ನೀವು ಬರೆದು ಪ್ರಾಕ್ಟೀಸ್ ಮಾಡಿ. 6 6 6 6 6. ಆಯ್ತಾ? ಇದನ್ನ ನೀವು ಹಾಗೆ ಟೇಬಲ್ನ ತುಂಬಿಕೊಂಡು ಹೋಗಿರಿ. ಸಂಖ್ಯೆಗಳನ್ನ ಗುರುತಿಸಿ ಓದು. 7 7. 7 ಹೂಜಿಗಳು. ಹೂಜಿಗಳೆಲ್ಲಿವೆ, ಇಲ್ಲಿವೆ ನೋಡಿ, ಇವು 7. 7 ಹೂಜಿಗಳು ಅಥವಾ ಹೂಜಿಗಳು. ಹೂಜಿಗಳು ಎಷ್ಟು, 7. ಆಯ್ತಾ? ಅದಾದ್ಮೇಲೆ 7 ಕುಂಡಗಳಿವೆ. 1 2 3 4 5 6 7. 7 ಕುಂಡಗಳಿವೆ, 7. ಆಯ್ತಲ್ವಾ? 7 ಮಡಕೆಗಳು. ಮಡಕೆಗಳು 1 2 3 4 5 6 7. 7 ಮಡಕೆಗಳು ಅಲ್ವಾ? 7 ನೀವು ಮನೆಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರಿ. ಹೀಗೆ 7 ಬರಿಬೇಕು. ಆಯ್ತಾ? ಅದಾದ್ಮೇಲೆ ಸಂಖ್ಯೆಗಳನ್ನು ಗುರುತಿಸಿ ಓದು. 8 ಇವೆ ನೋಡಿ, 8 ಮಕ್ಕಳು. 4 ಮಕ್ಕಳು ಇಲ್ಲಿವೆ, 4 4 ಅಂದ್ರೆ 1 2 3 4 5 6 7 8. 8 ಮಕ್ಕಳಿವೆ. ಅದಾದ್ಮೇಲೆ 8 ತಟ್ಟೆಗಳು. 1 2 3 4 5 6 7 8. 8 ತಟ್ಟೆಗಳು. ಅದಾದ್ಮೇಲೆ 8 ಬಕೆಟ್ಗಳು ನೋಡಿಲಿ, 1 2 3 4 5 6 7 8. 8 ಬಕೆಟ್ಗಳು. ಆಯ್ತಲ್ವಾ? ಚೌಕಗಳಲ್ಲಿ ಸೂಚಿಸಿದ ಸಂಖ್ಯೆಯನ್ನು ಬರೆ. ಚುಕ್ಕಿಗಳನ್ನು ಸೇರಿಸಿ ಸಂಖ್ಯೆಯನ್ನು ಪೂರ್ಣಗೊಳಿಸು. 8 8 8. ಮುಗೀತಲ್ವಾ? ನೋಡಿ, ಅದೇ ರೀತಿ ನೀವು ತುಂಬಿಕೊಂಡು ಹೋಗಿ 8 8 8 ಅದೆಲ್ಲ. ಆಯ್ತಾ? ಅದಾದ್ಮೇಲೆ ಮತ್ತೇನ್ ಮಾಡೋಣ ನೋಡಿ, ಸಂಖ್ಯೆಗಳನ್ನ ಗುರುತಿಸಿ ಓದು. 9 ಇದೆ ನೋಡಿ, 9 ಹೀಗೆ ಬರಿತೀವಿ. 9 ನೋಡಿ, ಮಕ್ಕಳು ಎಷ್ಟು ಜನ ಇದ್ದಾರೆ, 1 2 2 3 4 5 6 7 8 9. 9 ಜನರಿದ್ದಾರೆ. ಆಯ್ತಾ? ಬಾಲ್ಗಳೆಷ್ಟಿವೆ, 9 ಇಲ್ಲಿವೆ ನೋಡಿ ಬಾಲ್ಗಳು. ಅದಾದ್ಮೇಲೆ ನಕ್ಷತ್ರಗಳೆಲ್ಲಿವೆ, ಇಲ್ಲಿ 9 ಇವೆ. ಅದಾದ್ಮೇಲೆ 9 ಮಾವಿನ ಹಣ್ಣುಗಳು, 9 ವಿದ್ಯಾರ್ಥಿಗಳು. ಆಯ್ತಲ್ವಾ? ಇದು ಸಂಖ್ಯೆ 9. ಅದಾದ್ಮೇಲೆ ನೋಡಿ, ಚೌಕದಲ್ಲಿ ಸೂಚಿಸಿದ ಸಂಖ್ಯೆಯನ್ನು ಬರೆ. ಚುಕ್ಕಿಗಳನ್ನು ಸೇರಿಸಿ ಸಂಖ್ಯೆಯನ್ನು ಪೂರ್ಣಗೊಳಿಸು. ನೋಡಿದು 9 9 9 9 9
9 9. ಇದೇ ರೀತಿ ನೀವು ಇದನ್ನ ಟೇಬಲ್ ತುಂಬಿ. ಆಯ್ತಾ? ಈ ಚಿತ್ರ ಗಮನಿಸು. ಚಿತ್ರದಲ್ಲಿ ಏನೇನು ಇವೆ, ಎಷ್ಟೆಷ್ಟು ಇವೆ ಎನಿಸಿ ಹೇಳು. ಆಯ್ತಾ? ಈ ಚಿತ್ರದಲ್ಲಿ ಏನೇನಿವೆ ಎಷ್ಟೆಷ್ಟಿವೆ ಅಂತ ನಾವು ಎನಿಸಿ ಹೇಳಬೇಕು. ಇವೇನು? 2 ಪಕ್ಷಿ. ಆಯ್ತಾ? ಅದಾದ್ಮೇಲೆ ಕೋತಿ 1 2 3 4 4 ಕೋತಿಗಳು. 1 2 3 4 5 6 6 ಕುರಿ, 6 ಕುರಿಗಳು. ಆಯ್ತಾ? 1 2 3 4 5 6 7 8 9 9 ಹಂಸಗಳು. 9 ಹಂಸಗಳಿವೆ ಅಲ್ವಾ? 3 ಏನಿವೆ? 3 ಅಳಿಲು. ಆಯ್ತಾ? ಅದಾದ್ಮೇಲೆ ಮರಗಳು ಎಷ್ಟಿವೆ? ಇದೊಂದು ಮರ ಇದೆ, 1 2 3 4 5 6 7 7 ಮರಗಳು. ಆಯ್ತಲ್ವಾ? ಅದಾದ್ಮೇಲೆ ನೋಡಿಲ್ಲಿ, ಒಂದು ಮೊಲ, ಒಂದಿದೆ ಮೊಲ. ಆಯ್ತಲ್ವಾ? ಅದಾದ್ಮೇಲೆ ನೋಡಿ, ಹಸುಗಳು ಎಷ್ಟಿವೆ? 1 2 3 4 5 ಎಷ್ಟಿವೆ? 5 ಹಸುಗಳು ಅಲ್ವಾ? ಅದಾದ್ಮೇಲೆ ಇನ್ಯಾವ್ದು ಉಳಿತು ನೋಡಿ, ಹೂಗಳು ಎಷ್ಟಿವೆ? 1 2 3 4 5 6 7 8 8 ಏನಿದೆ? ಇದನ್ನ 8 ಹೂಗಳು. ಆಯ್ತಲ್ವಾ? ಸೊ ಈ ಚಿತ್ರದಲ್ಲಿರುವ ಎಲ್ಲ ವಸ್ತುಗಳನ್ನು ಗುರುತಿಸಿದೆವು. ಅದಾದ್ಮೇಲೆ ಎನಿಸುಬಾ ಪದ್ಯವಿದೆ. ಅದಾದ್ಮೇಲೆ ಸಂಖ್ಯಾ ತೋರಣವಿದೆ. ಅದಾದ್ಮೇಲೆ ಇನ್ನು ಇದೆ ಜಾಸ್ತಿ. ಸೊ ನಾವು ಇವತ್ತಿನ ದಿನ ಇಲ್ಲಿಗೆ ಮುಗಿಸೋಣ. ಪೇಜ್ ನಂಬರ್ 50ಕ್ಕೆ ಬಂದು ಮುಗಿದಿದೆ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಅಥವಾ ಪೇರೆಂಟ್ಸ್ಗೆ ಹೇಳಿ, ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಡ್ತಾ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ, ನಾನು ಇನ್ನೊಮ್ಮೆ ವಿಡಿಯೋ ಹಾಕ್ತೀನಿ, ಅದನ್ನ ಅದೇ ರೀತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ಎಲ್ಲ ಕ್ಲಾಸ್ಗಳನ್ನು ನೀವು ತಪ್ಪದೇ ವೀಕ್ಷಿಸುತ್ತೀರಾ. ಆಯ್ತಾ? ಅಂದ್ರೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ರೆ ಎಲ್ಲರಿಗಿಂತ ಮೊದಲು ನೀವು ಈ ವಿಡಿಯೋವನ್ನು ನೋಡಬಹುದು. ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ.